ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಿ ಜಿ ಕ್ರಿಯೇಷನ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಇಂದು ಶ್ರಾವಣ ಸೋಮವಾರ, ಎಲ್ಲರಿಗೂ ಶುಭಾಶಯಗಳು. ಫ್ರೆಂಡ್, ಶ್ರಾವಣ ಸೋಮವಾರದಂದು ಶಿವನನ್ನು ಮೆಚ್ಚಿಸಲು ಶಿವಾಷ್ಟಕಂ ಸ್ತೋತ್ರವು ಅತ್ಯಂತ ಸರಳವಾದ ಮಾರ್ಗವಾಗಿರೋದು. ಈ ಶಿವಾಷ್ಟಕ ಶ್ಲೋಕವನ್ನು ಶಿವನನ್ನು ಸ್ತುತಿಸಿ ಬರೆಯಲಾಗಿರೋದು. ಇದು ಸಂಸ್ಕೃತ ಸ್ತೋತ್ರ. ಇದು 8 ಶ್ಲೋಕಗಳಿಂದ ರಚಿತವಾಗಿರೋದ್ರಿಂದ ಶಿವಾಷ್ಟಕಂ ಎಂದು ಕರೆಯಲಾಗಿರುವುದು. ಈ ಸ್ತೋತ್ರವು ಶಿವನ ಬುದ್ಧಿವಂತಿಕೆ, ಶಕ್ತಿ, ಕರುಣೆ ಮತ್ತು ಅನುಗ್ರಹಗಳು ಸೇರಿದಂತೆ ಅನೇಕ ಗುಣಗಳನ್ನು ಈ ಶ್ಲೋಕದಲ್ಲಿ ಸ್ತುತಿಸಲಾಗಿರುವುದು. ಶಿವನಿಗೆ ಇಷ್ಟವಾದ ಸೋಮವಾರದ ದಿನ, ಅದರಲ್ಲೂ ಶ್ರಾವಣ ಸೋಮವಾರ ಇರುವುದರಿಂದ ಆತನಿಗೆ ಇಷ್ಟವಾದ ಈ ಶಿವಾಷ್ಟಕಮನ್ನು ನಾವು ಭಕ್ತಿಯಿಂದ ಪಠಣ ಮಾಡೋದರಿಂದ ಈ ಆಸ್ತಿ ವಿವಾದ, ಕೋರ್ಟ್ ಕೇಸು ಅಂಥೇಳಿ ವಾದ ವಿವಾದ ಎಷ್ಟೋ ವರ್ಷ ಮಟ್ಟ ಹಾಗೆ ಪೆಂಡಿಂಗ್ ಬಿದ್ದಿರ್ತಾವಲ್ಲ, ಈ ಶ್ರಾವಣದಾಗ ಈ ಶ್ಲೋಕವನ್ನು ನಾವು ಭಕ್ತಿಯಿಂದ ಪಠಿಸೋದ್ರಿಂದ ಇದರ ಫಲಿತಾಂಶವನ್ನು ಶೀಘ್ರದಲ್ಲೇ ನೋಡಬಹುದು. ಹಾಗೆ ನೀವು ಮನಸ್ಸಿನಲ್ಲಿ ಅಂದಿಕೊಂಡ ಕೋರಿಕೆಗಳು ಈಡೇರದೇ ಇರೋದಿಲ್ಲಲ್ಲ, ಅವಾಗ ಈ ಮಂತ್ರವನ್ನು ನಾವು ಭಕ್ತಿಯಿಂದ ಪಠಿಸೋದ್ರಿಂದ ಜೀವನಕ್ಕೆ ಶಾಂತಿ ಸಿಗ್ತೈತಿ, ಸಮೃದ್ಧಿ ಬರ್ತೈತಿ. ನಿಮ್ಮ ಆರ್ಥಿಕ ಸಮಸ್ಯೆಗಳು ಏನಿದ್ವವು ಅವೆಲ್ಲ ಸಂಕಷ್ಟಗಳಿಂದ ವಿಮೋಚನೆ ಸಿಗ್ತೈತಿ. ನಿಮ್ಮ ಮಾಡಿದ್ದ ಪಾಪಗಳಿಗೆಲ್ಲ ವಿಮೋಚನೆ ಸಿಕ್ಕು ಮುಕ್ತಿ ಸಿಗೋದು. ಕೊನೆಗೆ ಈ ಶ್ಲೋಕವನ್ನು ಪಠಿಸೋದ್ರಿಂದ ಮೋಕ್ಷ ಮತ್ತು ಜನನ ಮರಣದಿಂದ ಮುಕ್ತಿ ಸಿಗ್ತೈತಿ ಅಂತ ಹೇಳಲಾಗ್ತೈತಿ. ಇದರ್ಲಿಂದ ನಿಮ್ದು ಮನೋಬಲ ಜಾಸ್ತಿ ಆಗ್ತೈತಿ. ಇದನ್ನ ನಿತ್ಯ ಪಠಿಸೋದ್ರಿಂದ ದಿನನಿತ್ಯದ ಜೀವನದಾಗ ಅಡೆತಡೆಗಳು ಮತ್ತು ಸವಾಲುಗಳು, ಕಷ್ಟಗಳು ಬರ್ತಿರ್ತಾವೆ. ಈ ಶ್ಲೋಕ ಪಠಣ ಮಾಡಿ ನೀವು ನಿಮ್ಮ ಕೆಲಸಕ್ಕೆ ತೆರಳೋದ್ರಿಂದ ನಿಮ್ಮ ಅಡೆತಡೆಗಳು ಎಲ್ಲ ದೂರವಾಗಿ ಶಿವನ ಆಶೀರ್ವಾದದಿಂದ ನಿಮ್ಮ ಕಾರ್ಯಗಳು ಸುಲಭವಾಗಿ ಈಡೇರುವು. ಹಾಗೆ ದಿನನಿತ್ಯ ಈ ಶ್ಲೋಕವನ್ನು ಪಠಿಸೋದ್ರಿಂದ ನಿಮಗೆ ಶಿವನ ಮಾರ್ಗದರ್ಶನ ಸಿಗ್ತೈತಿ ಮತ್ತು ನಕಾರಾತ್ಮಕೆಯಿಂದ ನಿಮಗೆ ರಕ್ಷಣೆ ಸಿಗೋದಲ್ಲದೆ ನಿಮ್ಮ ಮನಸ್ಸು ಪರಿಶುದ್ಧ ಆಗಿ ನಿಮ್ಮ ಆತ್ಮವನ್ನು ಪರಿಶುದ್ಧಗೊಳಿಸುವುದು. ಈ ಶ್ಲೋಕ ಹೆಂಗೆ ಪಠಿಸ್ಬೇಕಪ್ಪ ಅಂದ್ರೆ ಸ್ವಚ್ಛ ಮತ್ತು ಶಾಂತವಾದ ಸ್ಥಳದಾಗ ಕುತ್ಕೋಬೇಕು. ಶುದ್ಧ ಮನಸ್ಸಿನಿಂದ ಶಿವಾಷ್ಟಕವನ್ನು ಪಠಿಸಬೇಕು. ಮತ್ತು ಇದನ್ನು ಪಠಣ ಮಾಡೋ ಮುಂದೆ ಭಕ್ತಿ ಮತ್ತು ಏಕಾಗ್ರತೆ ಕಡೆ ನಿಮಗೆ ಗಮನ ಇರಬೇಕು. ಈ ರೀತಿ ನಾವು ಪಠಣ ಮಾಡೋದ್ರಿಂದ ನಮಗೆ ಫಲಿತಾಂಶಗಳು ಶೀಘ್ರದಲ್ಲಿ ದೊರೆಯುವು. ಶ್ರಾವಣ ಮಾಸದಾಗ ಇದನ್ನು ಪಠಣ ಮಾಡೋದು ಭಾಳ ಅತ್ಯಂತ ಶುಭಕರ. ಫ್ರೆಂಡ್ಸ್, ಎಲ್ಲಕ್ಕಿಂತ ಮೊದಲು ನೀವು ಸ್ನಾನ ಮಾಡಿ ಶುದ್ಧವಾಗಿ ಮಡಿಯಿಟ್ಟು ಶಿವಲಿಂಗದ ಮುಂದೆ ಕುಳಿತು ಭಕ್ತಿಯಿಂದ ಗಂಗಾ ಜಲ ಮತ್ತು ಬಿಲ್ಪತ್ರೆಯನ್ನು ಅರ್ಪಿಸಿ ಭಕ್ತಿಯಿಂದ ಈ ಶ್ಲೋಕವನ್ನು ಶಿವಾಷ್ಟಕಂ ಸ್ತೋತ್ರವನ್ನು ಪಠಿಸಬೇಕು. ನಾವು ಪಠಿಸುವಾಗ ನಮ್ಮ ಗಮನವೆಲ್ಲ ಶಿವನ ಮೇಲೆ ಕೇಂದ್ರೀಕೃತವಾಗಿರಬೇಕು. ಮನಸ್ಸನ್ನು ಬೇರೆ ಎಲ್ಲೂ ಬಿಡಬಾರದು. ಈ ರೀತಿಯಾಗಿ ನಾವು ಭಕ್ತಿಯಿಂದ ಈ ಶ್ಲೋಕವನ್ನು ಪಠಿಸುವುದರಿಂದ ನಾವು ಅಂದುಕೊಂಡ ಕೋರಿಕೆಗಳು ಬೇಗ ಈಡೇರುವುದು. ಶ್ರಾವಣ ಮಾಸ ಶಿವನಿಗೆ ಅತ್ಯಂತ ಪ್ರಿಯಕರವಾದ್ದರಿಂದ ನೀವು ಭಕ್ತಿಯಿಂದ ಈ ಶ್ಲೋಕವನ್ನು ಪಠಿಸುವುದರಿಂದ ನಿಮ್ಮ ಮನೋಭಿಲಾಷೆಗಳು ಈಡೇರುವುದು. ಫ್ರೆಂಡ್ಸ್, ಈ ಶ್ಲೋಕವು ಅತ್ಯಂತ ಸರಳವಾಗಿ ಮತ್ತು ಈಸಿಯಾಗಿರುವುದು. ಇದು ದಿನವೂ ಪಠಿಸಬಹುದು ನಾವು. ಸ್ನೇಹಿತರೆ, ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸ್ಕಿಪ್ ಮಾಡಬೇಡಿ. ವಿಡಿಯೋನ ಕೊನೆಯವರೆಗೂ ನೋಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಬನ್ನಿ ಶ್ಲೋಕಗಳನ್ನು ಒಂದೊಂದಾಗಿ ನೋಡೋಣ. ಪ್ರಭು ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಜಗನ್ನಾಥನಾಥಂ ಸದಾನಂದಭಾಜಂ ಭವದ್ಭವ್ಯಭೂತೇಶ್ವರಂ ಭೂತನಾಥಂ ಶಿವಂ ಶಂಕರಂ ಶಂಭುಮೀಶಾನಮೀಡೆ ಗಳೆರುಂಡಮಾಲಂ ತನೌ ಸರ್ಪಜಾಲಂ ಮಹಾಕಾಲಕಾಲಂ ಗಣೇಶಾದಿಪಾಲಂ ಜಟಾಟೂಟಗಂಗೋತ್ತರಂಗೈರ್ವಿಶಾಲಂ ಶಿವಂ ಶಂಕರಂ ಶಂಭುಮೀಶಾನಮೀಡೆ ಮುದಾಮಾಕರಂ ಮಂಡನಂ ಮಂಡಯಂತಂ ಮಹಾಮಂಡಲಂ ಭಸ್ಮಭೂಷಾಧರಂ ತಂ ಅನಾದಿಂ ನೃಪಾರಂ ಮಹಾಮೋಹಮಾರಂ ಶಿವಂ ಶಂಕರಂ ಶಂಭುಮೀಶಾನಮೀಡೆ ವಟಾದೋ ನಿವಾಸಂ ಮಹಾಟಾಟಹಾಸಂ ಮಹಾಪಾಪನಾಶಂ ಸದಾ ಸುಪ್ರಕಾಶಂ ಗಿರೀಶಂ ಗಣೇಶಂ ಸುರೇಶಂ ಮಹೇಶಂ
ಶಿವಂ ಶಂಕರಂ ಶಂಭುಮೀಶಾನಮೀಡೆ ಗಿರೀಂದ್ರಾತ್ಮಜ ಸಂಗೃಹೀತಾರ್ಧದೇಹಂ ಗಿರೌ ಸಂಸ್ಥಿತಂ ಸರ್ವತಾಪನ್ನಗೇಹಂ ಪರಬ್ರಹ್ಮ ಬ್ರಹ್ಮಾದಿಭಿರವಂದ್ಯಮಾನಂ ಶಿವಂ ಶಂಕರಂ ಶಂಭುಮೀಶಾನಮೀಡೆ ಕಪಾಲಂ ತ್ರಿಶೂಲಂ ಕರಾಭ್ಯದದಾನಂ ಪದಾಂಬೋಜನಂ ಪ್ರಾಯಕಾಮಂ ದದಾನಂ ಬಲಿವರ್ಧಯಾನಂ ಸುರಾಣಂ ಪ್ರದಾನಂ ಶಿವಂ ಶಂಕರಂ ಶಂಭುಮೀಶಾನಮೀಡೆ ಸರಶ್ಚಂದ್ರಗಾತ್ರಂ ಗಣಾನಂದಪಾತ್ರಂ ತ್ರಿನೇತ್ರಂ ಪವಿತ್ರಂ ದನೇಶಮಿತ್ರಂ ಅಪರ್ಣಾಕಳತ್ರಂ ಸದಾ ಸಚ್ಚರಿತ್ರಂ ಶಿವಂ ಶಂಕರಂ ಶಂಭುಮೀಶಾನಮೀಡೆ ಹರಂ ಸರ್ಪಹಾರಂ ಚಿತಾಭೂವಿಹಾರಂ ಭವಂ ವೇದಸಾರಂ ಸದಾ ನಿರ್ವಿಕಾರಂ ಸ್ಮಶಾನೆ ವಸಂತಂ ಮನೋಜಂ ದಹಂತಂ ಶಿವಂ ಶಂಕರಂ ಶಂಭುಮೀಶಾನಮೀಡೆ ಸ್ವಯಂ ಯಃ ಪ್ರಭಾತೆ ನರಶೂಲಪಾಣೆ ಪಠೇಸ್ತೋತ್ರರತ್ನಂ ತಿಹ ಪ್ರಾಪ್ಯ ರತ್ನಂ ಸುಪುತ್ರಂ ಸುಧಾನ್ಯಂ ಸುಮಿತ್ರಂ ಕಳತ್ರಂ ವಿಚಿತ್ರೈ ಸಮಾರಾಧ್ಯ ಮೋಕ್ಷಂ ಪ್ರಯಾತಿ ಪ್ರಭು ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಜಗನ್ನಾಥನಾಥಂ ಸದಾನಂದಭಾಜಂ ಇತಿ ಶ್ರೀ ಶಿವಾಷ್ಟಕಂ ಸಂಪೂರ್ಣಂ. ಸ್ನೇಹಿತರೆ, ಈ ವಿಡಿಯೋನ ಕೊನೆಯವರೆಗೂ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.